those of you who are watching online, you missed a major celebration here. ಇಲ್ಲಿ ಆಚರಿಸಲ್ಪಟ್ಟಂತ ಬಹಳ ಮುಖ್ಯವಾದ ವಿಷಯವನ್ನ ಆನ್ಲೈನ್ ಮೂಲಕ ನೋಡ್ತಾ ಇರುವಂತವರಿಗೆ ಕಳೆದುಕೊಳ್ಳುವಂತ ಸಾಧ್ಯತೆ ಉಂಟಾಯಿತು. Hubli City Assembly of God Church, we usually begin the family ministry or the couples ministry every February 14th. ಪ್ರತಿ ಸಾರಿ ಹುಬ್ಳಿ ಸಿಟಿ ಅಸೆಂಬ್ಲಿ ಆಫ್ ಗಾಡ್ ಸಭೆಯು ಪ್ರತಿ ವರ್ಷ ಫೆಬ್ರವರಿ ತಿಂಗಳು 14ನೇ ತಾರೀಕಿನಿಂದಲೂ ನಾವು ನಮ್ಮ ದಂಪತಿಗಳ ಕೂಟದ ಆರಂಭವನ್ನು ಆ ದಿನದಿಂದ ಪ್ರಾರಂಭಿಸ್ತೇವೆ. And we meet every month to take time to study about family life. ಆದರೂ ಕೂಡ ನಾವು ಪ್ರತಿ ತಿಂಗಳು ಸಮಯವನ್ನು ತೆಗೆದುಕೊಂಡು ಕುಟುಂಬಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಅಧ್ಯಯನಗಳನ್ನು ಮಾಡುವುದರ ಮೂಲಕ ನಾವು ಕುಟುಂಬಗಳಿಗೆ ಸಹಾಯ ಮಾಡಿ ಸಾಧ್ಯ ಆಗ್ತದೆ. And many of you are benefited because of that. ಅದರ ನಿಮಿತ್ತದಿಂದ ಅನೇಕರು ನೀವು ಆಶೀರ್ವಾದವನ್ನ ಲಾಭವನ್ನು ಹೊಂದಿದ್ದೀರಿ. And I want to invite those of you who are not part of it to be part of it as well. ಆದರೂ ಕೂಡ ನಿಮಗೆ ನಾವು ವಿಶೇಷವಾಗಿ ಆಮಂತ್ರಿಸ್ತೇವೆ. ಯಾರು ಈ ಒಂದು ಕೂಟದಲ್ಲಿ ಭಾಗಿಯಾಗದೇ ಇದ್ದಲ್ಲಿ ದಯಮಾಡಿ ಬಂದು ನಮ್ಮ ಸಂಗಡ ನೀವು ಭಾಗಿಯಾಗಬೇಕಾಗಿ ಕೇಳ್ಕೊಂಡು. I think now there is a WhatsApp joke going around. ಈಗ ವಾಟ್ಸ್ಆಪ್ ನಲ್ಲಿರುವಂತ ಜೋಕ್ ಅದು ತಿರುಗ್ತಾ ಇದೆ. What's the difference between Valentine and quarantine? ಕ್ವಾರಂಟೈನ್ ಮತ್ತು ವ್ಯಾಲೆಂಟೈನ್ ಮಧ್ಯದಲ್ಲಿರುವಂತ ವ್ಯತ್ಯಾಸ ಏನು ಅಂತ ಹೇಳಿ. I think you enjoyed what is the difference, you know what is the difference actually. ಈಗ ನಿಜವಾಗ್ಲೂ ಅದರಲ್ಲಿ ಸಂತೋಷ ಪಟ್ಟಿರುವುದನ್ನು ತಿಳಿದುಕೊಳ್ಳೋದ್ರ ಮೂಲಕ ನಿಮ್ಗೆ ಅರ್ಥ ಆಗಿದೆ ಕ್ವಾರಂಟೈನ್ ಮತ್ತು ವ್ಯಾಲೆಂಟೈನ್ ಮಧ್ಯದಲ್ಲಿರುವಂತ ವ್ಯತ್ಯಾಸ ಏನಂತ ಹೇಳಿ. In quarantine you stay away from your wife. ಕ್ವಾರಂಟೈನ್ ನಲ್ಲಿ ನಿಮ್ಮ ಹೆಂಡತಿ ಮತ್ತು ಗಂಡ ಇಬ್ಬರು ಸಹ ದೂರ ಇರಬೇಕು. And in Valentine you have to be close to each other. ವ್ಯಾಲೆಂಟೈನ್ ದಿನದಂದು ಗಂಡ ಹೆಂಡತಿ ಇಬ್ರು ಹತ್ತಿರದಲ್ಲಿ ಇರ್ತಾರೆ. I don't know in what stage you are right now. ನನಗೆ ಗೊತ್ತಿಲ್ಲ ಯಾವ ಒಂದು ಹಂತದಲ್ಲಿ ಅಥವಾ ಯಾವ ಒಂದು ಸ್ಟೇಜ್ ನಲ್ಲಿ ನೀವು ಇದ್ದೀರಿ ಅಂತ ಹೇಳಿ. But our desire and prayer is that every day will be a Valentine Day. ನಮ್ಮ ಬಯಕೆ ನಮ್ಮ ಪ್ರಾರ್ಥನೆ ಪ್ರತಿದಿನ ನಮ್ಮ ಜೀವನದಲ್ಲಿ ವ್ಯಾಲೆಂಟೈನ್ಸ್ ಡೇ ಆಗಿರಬೇಕು. Marriage is an institution that was established by God. ದೇವರಿಂದ ಮದುವೆ ದಾಂಪತ್ಯ ಅನ್ನುವಂಥದ್ದು ದೇವರಿಂದ ಸ್ಥಾಪಿಸಲ್ಪಟ್ಟಿರುವಂತ ಸಂಸ್ಥೆಯಾಗಿದೆ. Today marriage is under attack from every aspect in the society. ಸಮಾಜದಲ್ಲಿ ಈ ಒಂದು ದಾಂಪತ್ಯ ಜೀವನಕ್ಕೆ ಮದುವೆಗೆ ಸಂಬಂಧಪಟ್ಟಂತೆ ದಾಂಪತ್ಯ ಜೀವಿತಕ್ಕೆ ಅನೇಕ ರೀತಿಯಾಗಿರುವಂತಹ ಆಕ್ರಮಣಗಳು ಉಂಟಾಗ್ತಾ ಇರುತ್ತೆ. Many young people question the very institution of marriage now. ಈ ದಿನಗಳಲ್ಲಿ ದಾಂಪತ್ಯಕ್ಕೆ ಸಂಬಂಧಪಟ್ಟಂತ ಸಂಸ್ಥೆಗೆ ಸಂಬಂಧಪಟ್ಟಂತೆ ಅನೇಕ ಯೌವನಸ್ಥರಿಗೆ ಅನೇಕ ರೀತಿಯಾಗಿರುವಂತಹ ಪ್ರಶ್ನೆಗಳನ್ನು ಹಾಕ್ತಾ ಇರುವಂತಹ ಪರಿಸ್ಥಿತಿ. But the God who established this very powerful, the most essential unit of the society is the one who wants to stand with this institution, and that's what we believe, and therefore we do this every month. ಸಮಾಜದಲ್ಲಿ ಅತ್ಯಂತ ಪ್ರಾಮುಖ್ಯವಾಗಿರುವಂತಹ ಭಾಗವಾಗಿರುವಂತಹ ಮುಖ್ಯವಾದಂತದ್ದು ಅದು ಕುಟುಂಬ ಎನ್ನುವುದನ್ನು ನಾವು ಗಮನಿಸಿದ್ದೇವೆ. ಅದರ ನಿಮಿತ್ತವೇ ನಾವೆಲ್ಲರೂ ಇಲ್ಲಿದ್ದೇವೆ. One of the important thing that holds marriage together is love. ದಾಂಪತ್ಯ ಜೀವಿತವನ್ನ ಗಟ್ಟಿಯಾಗಿ ಹಿಡುವಂತದ್ದಂತಂದ್ರೆ ಬಹಳ ಪ್ರಾಮುಖ್ಯವಾಗಿ ಅದು ಪ್ರೀತಿ ಯಾವಾಗಲೂ ನಮ್ಮನ್ನ ಗಟ್ಟಿಯಾಗಿ ಹಿಡಿತದೆ. When Paul wrote to the church in Corinth, ಕೊರಿಂಥದಲ್ಲಿರುವಂತ ಸಭೆಗೆ ಪೌಲನು ಬರೆದಂತ ಸಂದರ್ಭದಲ್ಲಿ the 13th chapter, 13ನೇ ಅಧ್ಯಾಯ, 1 Corinthians chapter 13, ಮೊದಲನೇ ಕೊರಿಂಥ 13ನೇ ಅಧ್ಯಾಯ, I want just that we will all of us will read verse 4 to verse 7 or 8. Yes, we will read up to that, but then we will be reflecting upon marriage in the verses that are ahead of that. ಇಲ್ಲಿ ನಾವು ಗಮನಿಸೋಣ. ಮೊದಲೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 4ರಿಂದ 8 ವಚನಗಳನ್ನ ಈ ಸಮಯದಲ್ಲಿ ನಾವೆಲ್ಲರೂ ಸೇರಿ ಓದಿಕೊಳ್ಳೋಣ. ನಂತರ ಮುಂದಿನ ವಚನಗಳನ್ನ ನೋಡಿಕೊಳ್ಳೋಣ. Okay, shall we stand to our feet as we read God's word? ಈ ಸಮಯದಲ್ಲಿ ದೇವರ ವಾಕ್ಯ ಓದುವಂತೆ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣವೋ? Yeah. 4ನೇ ವಚನದಿಂದ ವಾಕ್ಯ ಓದೋಣ. ಪ್ರೀತಿಯು ಬಹು ತಾಳ್ಮೆ ಉಳ್ಳದ್ದು, ಪ್ರೀತಿಯು ದಯ ತೋರಿಸುವುದು, ಪ್ರೀತಿಯು ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಸಿಟ್ಟುಗೊಳ್ಳುವುದಿಲ್ಲ, ಅಪಕಾರವನ್ನ ಮನಸ್ಸಿನಲ್ಲಿಟ್ಟುಕೊಳ್ಳುವುದಿಲ್ಲ, ಅನ್ಯಾಯವನ್ನ ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ, ಎಲ್ಲವನ್ನ ಅಡಗಿಸಿಕೊಳ್ಳುತ್ತದೆ,
ಎಲ್ಲವನ್ನ ನಂಬುತ್ತದೆ, ಎಲ್ಲವನ್ನ ನಿರೀಕ್ಷಿಸುತ್ತದೆ, ಎಲ್ಲವನ್ನ ಸಹಿಸಿಕೊಳ್ಳುತ್ತದೆ. ಪ್ರೀತಿಯು ಎಂದಿಗೂ ಬಿದ್ದು ಹೋಗುವುದಿಲ್ಲ. ಪ್ರವಾದನೆಗಳಾದರೂ ಇಲ್ಲದವುಗಳಾಗುವವು, ವಾಣಿಗಳು ನಿಂತು ಹೋಗುವವು, ವಿದ್ಯೆಯು ಇಲ್ಲದಂತಾಗುವುದು. ಅಪೂರ್ಣವಾಗಿ ತಿಳಿದುತ್ತೇವೆ, ಅಪೂರ್ಣವಾಗಿ ಪ್ರವಾದಿಸುತ್ತೇವೆ. Let's pray. Gracious Heavenly Father, as we reflect upon your word, I pray that you will help us must align ourselves to your and bless this time together as we meditate upon your word. In Jesus' name we pray. Amen. ನೆಲೆ ಊರುವಂಥದ್ದು ರಿನ್ಯೂವಲ್, ಅದನ್ನ need for it. ತಿರುಗಿ ಅದನ್ನ ಪುನಃಸ್ಥಾಪಿಸಿ ನವೀಕರಿಸುವಂತ ಕೆಲಸ, ಅದರ ಅವಶ್ಯಕತೆ ಇಲ್ಲದಿದ್ದಲ್ಲಿ ನಾವು ಅದನ್ನು ನವೀಕರಿಸುವಂತ ಕೆಲಸ ನಾವು ಮಾಡೋದಿಲ್ಲ. I'll repeat it again. Renewal cannot be done if there is no need for it. ಅದನ್ನ ನವೀಕರಿಸುವ ಅವಶ್ಯಕತೆ ಇಲ್ಲದಿದ್ರೆ ನವೀಕರಿಸುವ ಕಾರ್ಯವು ಅನವಶ್ಯಕವಾಗ್ತದೆ. Okay? Buildings, old buildings develop cracks. ಹಳೆಯ ಒಂದು ಕಟ್ಟಡಗಳು ಅವು ಕ್ರ್ಯಾಕ್ಗಳು ಉಂಟಾಗ್ತದೆ. As in different places, as you go use again and again, buildings get worn out. ಅನೇಕ ಸಾರಿ ನಾವು ಅನೇಕ ಬಿಲ್ಡಿಂಗ್ ಗಳಲ್ಲಿ ತಿರುಗಿ ಹೋಗುವಂತ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಹಳೇದಾಗ್ತಾ ಹೋಗ್ತವೆ. Even these old doors, as you keep using, after some time they start making some nasty noise. ಹಳೆಯ ಒಂದು ಕದಗಳು ಮನೆಯಲ್ಲಿ ನಮ್ಗೆ ನೆನಪಿರ್ಬೋದು, ಅವು ಕದಗಳು ತಿರುಗಿ ನಾವು ಉಪಯೋಗಿಸಿದ್ರ ನಿಮಿತ್ತದಿಂದ ಅವು ಶಬ್ದಗಳನ್ನ ಕೊಡುವುದಕ್ಕೆ ಆರಂಭಿಸ್ತವೆ, ಬೇರೆ ಬೇರೆ ರೀತಿಯದು ಹಳೇದಾದಂತೆ. Have you heard that? ಆ ರೀತಿ ಶಬ್ದಗಳನ್ನು ಕೇಳಿದ್ದೀರಾ? Okay. Roofs start to leak. ಅನೇಕ ಸಾರಿ ನಮ್ಮ ಮೇಲ್ಛಾವಣಿಗಳು ಸೋರ್ಲಿಕ್ಕೆ ಆರಂಭಿಸ್ತವೆ. Floors start to crack. ನಾವು ನಡೆದಾಡುವಂತ ಸ್ಥಳಗಳು ಇರುವಂತ ಸ್ಥಳ ಅದು ಕ್ರ್ಯಾಕ್ ಆಗ್ಲಿಕ್ಕೆ ಆರಂಭಿಸ್ತವೆ. If you stay there only, you will never notice it only. ನೀವು ಅಲ್ಲೇ ಉಳಿದುಕೊಂಡ್ರೆ ಅದನ್ನು ಗಮನಿಸಲಿಕ್ಕೆ ನಿಮ್ಮಿಂದ ಸಾಧ್ಯ ಆಗೋದಿಲ್ಲ. But when you come out like this, ನೀವು ಅದರಿಂದ ಹೊರಗಡೆ ಬಂದ್ರೆ, and when you see what is happening elsewhere, ಎಲ್ಲಾ ಕಡೆ ಏನಾಗ್ತಾ ಇದೆ ಅನ್ನೋದನ್ನ ನೀವು ಗಮನಿಸುವಾಗ, when you observe the facts, ಅಲ್ಲಿ ನಡೆದಿರುವಂತ ಸಂಗತಿಗಳನ್ನ ನೀವು ಗಮನಿಸಿ ಗ್ರಹಿಸುವಾಗ, then you will realize, we need to repair or rebuild the house. ಈಗ ಇಲ್ಲಿ ಸಮಸ್ಯೆ ಇದೆ, ಇದನ್ನ ರಿಪೇರಿ ಮಾಡಿ ಹೊಸ ಮನೆಯನ್ನ ನಾವು ತಿರುಗಿ ಕಟ್ಟಬೇಕನ್ನುವಂಥದ್ದು ಯೋಚನೆ ಬರ್ತದೆ. Otherwise we get used to living in the same old house with all the cracks, with all the squeaks, with all the life goes on. ಇಲ್ಲದಿದ್ರೆ ಅದೇ ಮನೆಯಲ್ಲಿದ್ದು ನಮ್ಗೆ ತಿಳಿಯದಂತೆ ಇದ್ದು ಅದೇ ಒಂದು ಸೋರುವಂತ ಶಬ್ದ ಮಾಡುವಂತ ಒಂದು ಮನೆಯಲ್ಲಿ ನಾವು ಮುಂದೆ ಸಾಕ್ತಾ ಹೋಗ್ತೇವೆ. That's true even with married life. ಅದರಂತೆಯೇ ದಾಂಪತ್ಯ ಜೀವನದಲ್ಲಿಯೂ ಈ ಸತ್ಯ ಬಹಳ ಮುಖ್ಯವಾಗಿರುವಂತದ್ದು. Cracks can begin to develop in our relationships. ಈ ಒಂದು ಕ್ರ್ಯಾಕ್ಗಳು, ಬಿರುಕುಗಳು ನಮ್ಮ ಜೀವನದಲ್ಲಿ, ಸಂಬಂಧದಲ್ಲಿ ಅವು ಬಿರುಕುಗಳನ್ನು ಮೂಡಿಸಲಿಕ್ಕೆ ಆರಂಭಿಸ್ತವೆ. Lots of demands that you meet in your job, responsibilities that you share, all these things will start affecting your intimacy. ಉದ್ಯೋಗದಲ್ಲಿರುವಂತಹ ಒಂದು ಅಪೇಕ್ಷೆಗಳಿರಬಹುವಂತದ್ದು, ನಮ್ಮ ಬೇರೆ ಬೇರೆ ಸಂಗತಿಗಳ ನಿಮಿತ್ತದಿಂದ ನಮ್ಮ ಮಧ್ಯದಲ್ಲಿರುವಂತಹ ಒಂದು ಅನ್ಯೋನ್ಯತೆ, ಆಳವಾದ ಸಂಬಂಧ ಅದು ದೂರವಾಗ್ತಾ ಹೋಗುವಂತ ಸಾಧ್ಯತೆ ಆಗ್ತದೆ. As days goes by, ದಿನದಿಂದ ದಿನ ಸಾಕ್ತಾ ಹೋಗುವಂತೆ, no much excitement, ಅಲ್ಲಿ ಯಾವುದೇ ರೀತಿಯಾಗಿರುವಂತ ಉತ್ಸಾಹ ಅಲ್ಲಿ ಇರುವುದಿಲ್ಲ. So we become rusted. ನಾವು ಜಂಗು ಹಿಡಿದಂತ ಪರಿಸ್ಥಿತಿಗೆ ಸಾಕ್ತಾ ಹೋಗ್ತೇವೆ. In our desire to please one another, ನಾವು ಒಬ್ಬರನ್ನೊಬ್ಬರು ಮೆಚ್ಚಿಸುವಂತ ವಿಷಯಕ್ಕೆ ಸಂಬಂಧಪಟ್ಟಂತೆ you become rusted. ನಾವು ಸಂಪೂರ್ಣವಾಗಿ ಜಂಗು ಹಿಡಿದಿರುವಂತ ಪರಿಸ್ಥಿತಿ. Basically, what is the problem? ನಿಜವಾಗ್ಲೂ ಏನು ಸಮಸ್ಯೆ ಆಗಿದ್ದಲ್ಲಿ, see, if something is neglected, ಏನೋ ಅಲಕ್ಷಿಸುವಂತ ಸಾಧ್ಯತೆ ಉಂಟಾಗುವಾಗ, if you start neglecting something for a short while, ಸ್ವಲ್ಪ ಸಮಯದ ಮಟ್ಟಿಗೆ ಕೆಲವೊಂದು ವಿಷಯಗಳನ್ನ ಅಲಕ್ಷಿಸುವಂತ ಸಂದರ್ಭದಲ್ಲಿ,
what will happen? ಏನಾಗ್ತದೆ? It will go into a situation where it will require repair. ಕೆಲವೊಂದು ಸಾರಿ ಆ ಪರಿಸ್ಥಿತಿ ಎಲ್ಲಿಗೆ ಹೋಗ್ತದೆ ಅಂತಂದ್ರೆ ಅಲ್ಲಿ ನಾವು ಆ ಸಂಗತಿಯನ್ನ ತಿರುಗಿ ರಿಪೇರಿ ಮಾಡಿ ಅದನ್ನ ಸರಿಪಡಿಸುವಂತ ಅವಶ್ಯಕತೆ ಬರ್ತದೆ. You know, when you don't use certain things, ಕೆಲವೊಂದು ಸಂಗತಿಗಳನ್ನ ನೀವು ಉಪಯೋಗಿಸದೇ ಇದ್ದಲ್ಲಿ, if you take a pen, a normal pen, ನೀವು ಸಾಮಾನ್ಯವಾದ ಉದಾಹರಣೆಗೆ ಪೆನ್ ಅನ್ನ ನೀವು ತೆಗೆದುಕೊಂಡ್ರೆ, you didn't use it for 1 year. ಒಂದು ವರ್ಷ ಅದನ್ನ ಬರೆಯಲಾರದೆ ಉಪಯೋಗಿಸಲಾರದೆ ಇಟ್ರೆ, so when you want to use it again, ಅದನ್ನ ತಿರುಗಿ ಅದನ್ನು ಉಪಯೋಗಿಸುವುದಕ್ಕಾಗಿ ನೀನು ಉಪಯೋಗಿಸುವಾಗ what you have to do? ಏನ್ ಮಾಡ್ಬೇಕಾಗಿದ್ದಲ್ಲಿ immediately can you write? ತಕ್ಷಣವೇ ಅದನ್ನ ತೆಗೆದುಕೊಂಡು ಬರೆದ್ರೆ ಬರೆದು ಬಿಡ್ತದ ಅದು? No, ಇಲ್ಲ. you'll have to do all that in order to make it work. ಅದು ಬರಿಬೇಕಾಗಿದ್ದಲ್ಲಿ ನಾವು ಏನೇನೋ ರೀತಿ ಪ್ರಯಾಸ ಪಡ್ತೇವೆ. ಅದನ್ನ ಹೀಗೆ you have to heat it up to begin to work. ಸ್ವಲ್ಪ ಬೆಚ್ಚಗೆ ಬಿಸಿ ಮಾಡಿ ಅದರ ನಂತರ ಬರೀಲಿಕ್ಕೆ ಪ್ರಯತ್ನ ಪಡ್ತೇವೆ. If simple thing like a pen is not able to work just because you neglected it, how about human relationship? ಸಾಮಾನ್ಯವಾಗಿರುವಂತ ಒಂದು ಪೆನ್ ಅನ್ನ ನೀವು ಅಲಕ್ಷಿಸಿರುವ ನಿಮಿತ್ತದಿಂದ ತಿರುಗಿ ಬಹಳ ದಿನದ ನಂತರ ಬರೆಯುವುದಕ್ಕೆ ಪ್ರಯತ್ನಿಸಿದ್ರೆ ಆಗದಿದ್ದಲ್ಲಿ ಹೇಗೆ ಸಂಬಂಧವನ್ನ ಅಲಕ್ಷಿಸಲು ಸಾಧ್ಯ? Imagine this, during the quarantine period, during the lockdown, many of us ended up forgetting the need to really cherish and nourish one another. ಈ ಒಂದು ಕ್ವಾರಂಟೈನ್ ಸಮಯದಲ್ಲಿ ಅನೇಕ ರೀತಿಯಾಗಿರುವಂತಹ ಈ ಒಂದು ಸಂದರ್ಭದಲ್ಲಿ ನಾವು ಒಬ್ಬರನ್ನೊಬ್ಬರು ಪ್ರೋತ್ಸಾಹಿಸುವಂತ ವಿಷಯದಲ್ಲಿ, ಸಂಬಂಧ ಬೆಳೆಸಿಕೊಳ್ಳುವಂತ ವಿಷಯದಲ್ಲಿ ಸಮಯವನ್ನ ಕೊಡದೇ ಇರುವಂತ ಸಾಧ್ಯತೆ ಎಷ್ಟಾಗಿತ್ತು ಯೋಚಿಸಿ ನೋಡ್ರಿ. Today we observed communion. ಈ ದಿನ ನಾವು ಕರ್ತನ ಭೋಜನವನ್ನ ಆರಾಧನೆಯಲ್ಲಿ ಗಮನಿಸಿದೆವು. What did we do? ಏನ್ ಮಾಡಿದ್ವಿ ಅಲ್ಲಿ? We remembered the body and the blood of Jesus that was shed for us. ಯೇಸುವಿನ ಆ ದೇಹ ಮತ್ತು ಆತನ ರಕ್ತ ನಮಗೋಸ್ಕರ ಸುರಿಯಲ್ಪಟ್ಟಿತು ಎಂಬುದನ್ನು ನಾವು It was a reminder of his love for us. ಆತನ ಪ್ರೀತಿ ನಮ್ಮ ಮೇಲೆ ಇರುವುದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅದನ್ನ ನೆನಪಿಸಿಕೊಳ್ಳುವಂತದ್ದು. And in fact we very clearly emphasized that this is the day we remember the greatest expression of love. Somebody did not just say I love you, somebody died for you and me. ಅದು ಕೇವಲ ಸಾಮಾನ್ಯವಾಗಿರುವಂತದ್ದಲ್ಲ. ಆ ಸಮಯದಲ್ಲಿ ನಮಗೋಸ್ಕರ ಯಾರು ಒಂದು ಪ್ರಾಣವನ್ನೇ ಕೊಟ್ಟಿದ್ದಾನೆ ಎನ್ನುವುದನ್ನ ನಾವು ನೆನಪಿಸಿ ಆತನ ಪ್ರೀತಿಯನ್ನ ನೆನಪಿಸಿಕೊಳ್ಳುತ್ತೇವೆ. So when we observe communion, ನಾವು ಯಾವಾಗ ಕರ್ತನ ಭೋಜನವನ್ನ ನಾವು ಅದನ್ನ ನಾವು ನೆನಪಿಸಿಕೊಳ್ತೇವೋ, we take time to renew our love for Jesus. ಯೇಸುವಿಗಾಗಿ ಇರುವಂತಹ ಪ್ರೀತಿಯನ್ನ ನವೀಕರಿಸುವಂತ ಕಾರ್ಯವನ್ನ ನಾವು ತಿರುಗಿ ಮಾಡ್ತೇವೆ. Today we want to renew our love for our spouse. ನಮ್ಮ ಹೆಂಡತಿ ಅಥವಾ ಗಂಡನಿಗೆ ಇರುವಂತಹ ಪ್ರೀತಿಯನ್ನ ನಾವು ನವೀಕರಿಸುವಂತ ಕಾರ್ಯವನ್ನ ಈ ದಿನ ಮಾಡ್ಲಿಕ್ಕಿದ್ದೇವೆ. In verse 10 in 1 Corinthians chapter 13 verse 10, ಮೊದಲೇ ಕೊರಿಂಥ 13:10 ವಚನವನ್ನ ನಾವು ನೋಡುವಾಗ, this is what Paul is reminding the Corinthian church. ಕೊರಿಂಥ ಸಭೆಗೆ ಪೌಲನು ಇದನ್ನ ನೆನಪಿಸಿಕೊಡ್ತಾ ಇದ್ದಾನೆ ಅಲ್ಲಿ. But when the perfect comes, the partial will pass away. ಆದ್ರೆ ಸಂಪೂರ್ಣವಾದದ್ದು ಬಂದಾಗ ಅಪೂರ್ಣವಾದದ್ದು ಇಲ್ಲದಂತಾಗುವುದು. Paul is talking about something which is not perfect. ಮೊದಲನೇದು ನವೀಕರಿಸಬೇಕಾಗಿರುವುದಕ್ಕೆ ಇರುವಂತ ಮೊದಲನೆಯ ಒಂದು ಹಂತ ಸ್ಟೆಪ್ ಅಂತಂದ್ರೆ, if you want to renew your love for your husband or your wife, ನಿನ್ನ ಹೆಂಡತಿ ಮತ್ತು ನಿನ್ನ ಗಂಡನ ಮಧ್ಯದಲ್ಲಿರುವಂತಹ ಪ್ರೀತಿಯನ್ನ ಅದು ನವೀಕರಿಸುವಂತ ಸಾಧ್ಯತೆ ಆಗ್ಬೇಕಾಗಿದ್ದಲ್ಲಿ, you need to basically realize that your husband or your wife is not perfect. ಇದನ್ನ ನೀನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ನಿನ್ನ ಗಂಡ ಅಥವಾ ನಿನ್ನ ಹೆಂಡತಿ ಪರಿಪೂರ್ಣರಾಗಿರುವಂತ ವ್ಯಕ್ತಿಗಳಲ್ಲ ಅನ್ನುವುದನ್ನ. They are not perfect. ಅವರು ಪರಿಪೂರ್ಣವಾಗಿರುವಂತ ಪರ್ಫೆಕ್ಟ್ ವ್ಯಕ್ತಿಗಳು ಅವರಲ್ಲ. Pastor, you don't have to tell that. I know that. Some of you are nodding. Okay. ಕೆಲವೊಬ್ಬರು ಅನ್ಬೋದು, ಪಾಸ್ಟರ್ ಅದು ಹೇಳುವಂತ ಅವಶ್ಯಕತೆ ಇಲ್ಲ, ನಮಗೆ ಗೊತ್ತು ನಮ್ಮ ಹೆಂಡತಿ ಗಂಡ ಪರಿಪೂರ್ಣರಲ್ಲ ಅಂತ ಹೇಳಿ. But it's important for us to realize that. ಆದ್ರೆ ಇದು ಬಹಳ ಪ್ರಾಮುಖ್ಯವಾಗಿರುವಂತದ್ದು. ಈ ಸತ್ಯವನ್ನ ನಾವು ಗ್ರಹಿಸಿಕೊಂಡು ನೆನಪಿಸಿಕೊಳ್ಳೋದು. Do not expect or demand perfection from our spouse. ನಮ್ಮ ಗಂಡ ಅಥವಾ ಹೆಂಡತಿಯ ಮಧ್ಯದಲ್ಲಿ ನಾವು ಅವರು ಪರಿಪೂರ್ಣರು, ಪರ್ಫೆಕ್ಟ್ ಆಗಿರ್ಬೇಕನ್ನುವಂತ ಅಪೇಕ್ಷೆ ನೀವು ಮಾಡ್ಲಿಕ್ಕೆ ಹೋಗ್ಬಿಡ್ರಿ. If you do so, you will not be able to renew your love for your husband or your wife.
ನೀವು ಹಾಗೆ ಮಾಡುವ ಪಕ್ಷದಲ್ಲಿ ನೀವು ಗಂಡ ಮತ್ತು ಹೆಂಡತಿಯ ಮಧ್ಯದಲ್ಲಿರುವಂತಹ ಪ್ರೀತಿಯನ್ನ ನವೀಕರಿಸುವಂತ ಸಾಧ್ಯತೆ ಮಾಡ್ಲಿಕ್ಕೆ ಆಗೋದಿಲ್ಲ. Only one person is perfect. ಒಬ್ಬನೇ ಒಬ್ಬ ವ್ಯಕ್ತಿ ಪರಿಪೂರ್ಣ ವ್ಯಕ್ತಿ. What's his name? ಆತನ ಹೆಸರೇನ್ರಿ? Jesus Christ. ಯೇಸು ಸ್ವಾಮಿ. Hallelujah. Hallelujah. So since you are seated with your spouse, please tell only Jesus is perfect, not me. ನಿಮ್ ಪಕ್ಕದಲ್ಲಿ ಗಂಡ ಹೆಂಡತಿಗೆ ಒಬ್ರು ಹೇಳ್ರಿ, ಯೇಸು ಸ್ವಾಮಿ ಮಾತ್ರ ಪರಿಪೂರ್ಣ ಪರ್ಫೆಕ್ಟ್ ಆಗಿರುವಂತ ವ್ಯಕ್ತಿ ಅಂತ. So we must cover our relationship with the perfection of Christ, not our selfish desires. ನಮ್ಮ ಸ್ವಾರ್ಥದ ಆಶೆಗಳ ಬದಲಾಗಿ ಕ್ರಿಸ್ತನ ಪರಿಪೂರ್ಣತೆ ಎನ್ನುವಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ಕವಚದಿಂದ ನಮ್ಮ ಜೀವಿತ ನಮ್ಮ ಸಂಬಂಧವನ್ನ ಮುಚ್ಚಿಕೊಳ್ಬೇಕು. So when we get our relationship with God, in that kind of a balance, ಆ ರೀತಿ ಆಗಿರುವಂತಹ ಜೀವನ ಮಟ್ಟದಲ್ಲಿ ನಮ್ಮ ಜೀವಿತವನ್ನ ಸಮತೋಲನದಲ್ಲಿ ಇಟ್ಟುಕೊಂಡು ಹೋಗುವುದಾಗಿದ್ದಲ್ಲಿ, when I realize my wife is not perfect, ನಾನು ನನ್ನ ಹೆಂಡತಿ ಪರಿಪೂರ್ಣಳು ಅಲ್ಲ ಅನ್ನುವುದನ್ನ ನಾವು ಗ್ರಹಿಸುವಾಗ, when you realize your husband is not perfect, ನಿನ್ನ ಗಂಡನೂ ಸಹ ಪರಿಪೂರ್ಣನು ಅಲ್ಲ ಅನ್ನುವುದನ್ನ ನೀನು ಗ್ರಹಿಸುವಾಗ, and knowing that only Jesus is perfect, ಆ ಸಂದರ್ಭದಲ್ಲಿ ಯೇಸು ಮಾತ್ರವೇ ಪರಿಪೂರ್ಣನು ಅನ್ನುವುದನ್ನ ನಾವು ಅರ್ಥ ಮಾಡಿಕೊಳ್ಳುವಾಗ, and verse 10 says we are moving towards perfection. ಆ 10ನೇ ವಚನ ಹೇಳ್ತದೆ, ಹಾಗಿದ್ದಲ್ಲಿ ನಾವು ಪರಿಪೂರ್ಣತೆಗೆ ನಾವು ಮುಂದೆ ಸಾಗ್ತಾ ಇರ್ತೇವೆ ಅಂತ ಹೇಳಿ. So what will happen? ಏನಾಗ್ತದೆ ಹಾಗೆ So ಮಾಡಿದ್ರೆ? when your husband will not perform like Mr. Perfect, ಮಿಸ್ಟರ್ ಪರ್ಫೆಕ್ಟ್ ಗತೆ ಪರಿಪೂರ್ಣನಾಗಿ ನಿನ್ನ ಗಂಡ ನಿನ್ನೊಟ್ಟಿಗೆ ಇಲ್ಲದಿದ್ದಲ್ಲಿ, it will not irritate you. ನಿನಗೆ ಅಂತ ಒಂದು ವಿಚಾರ ಇದ್ದಲ್ಲಿ ಅದು ಯಾವುದೇ ರೀತಿ ನಿನಗೆ ಬೇಸರವನ್ನು ತರೋದಿಲ್ರಿ. Hallelujah. Hallelujah. Otherwise your expectation is your husband should be like so and so. ನನ್ನ ಗಂಡ ಈ ವ್ಯಕ್ತಿ ಅಥವಾ ಇವರಂತೆ ಇರ್ಬೇಕನ್ನುವಂತ ಅಪೇಕ್ಷೆ ನಿನ್ನಲ್ಲಿ ಇರುವುದಾಗಿದ್ದಲ್ಲಿ, you are using a wrong standard. ನೀನು ತಪ್ಪಾದ ಒಂದು ಅಳತೆಗೋಲನ್ನ ನೀನು ಉಪಯೋಗಿಸ್ತಾ ಇದ್ದೀಯಾ? What will happen in the house? ಹಾಗೆ ಅಳತೆಗೋಲನ್ನು ಉಪಯೋಗಿಸಿದ್ದಲ್ಲಿ ನಿನ್ನ ಕುಟುಂಬದಲ್ಲಿ ಮನೆಯಲ್ಲಿ ಏನಾಗ್ತದೆ? You don't have to go to hell only. ನೀನು ನರಕಕ್ಕೆ ಹೋಗುವಂತ ಅವಶ್ಯಕತೆನೇ ಇಲ್ಲ. Your home is sufficient. ನಿನ್ನ ಮನೆಯ ನರಕ. Wrong standards. ತಪ್ಪಾದ ಒಂದು ಅಳತೆ. Verse 11. 11ನೇ ವಚನ ನೋಡ್ರಿ. When I was a child, I spoke like a child, I thought like a child, I reasoned like a child. When I became a man, I gave up childish ways. ನಾನು ಬಾಲಕನಾಗಿದ್ದಾಗ ಬಾಲಕನ ಮಾತುಗಳನ್ನಾಡಿದೆನು, ಬಾಲಕನ ಸುಖ ದುಃಖಗಳನ್ನ ಅನುಭವಿಸಿದೆನು, ಬಾಲಕನ ಆಲೋಚನೆಗಳನ್ನ ಮಾಡಿಕೊಂಡೆನು, ಪ್ರಾಯಸ್ಥನಾದ ಮೇಲೆ ಬಾಲ್ಯದವುಗಳನ್ನ ಬಿಟ್ಟು ಬಿಟ್ಟೆನು. So the second step for us to renew love for each other, ಒಬ್ಬರಿಗೊಬ್ಬರಿಗಿರುವಂತಹ ಪ್ರೀತಿಯನ್ನ ನವೀಕರಿಸುವುದಕ್ಕಿರುವಂತ ಎರಡನೇ ಒಂದು ವಿಷಯ ಏನಂದ್ರೆ, the second step, ಎರಡನೇ ಒಂದು ಸ್ಟೆಪ್ಸ್, as you saw here, ಇಲ್ಲಿ ನೋಡಿರುವಂತೆ, as the verse itself says, ವಾಕ್ಯವೇ ಇಲ್ಲಿ ಹೇಳುವಂತೆ, stop being childish. ಚಿಕ್ಕ ಮಗುವಿನಂತೆ ಇರುವಂತದ್ದನ್ನ ಬಿಟ್ಟು ಬಿಡ್ರಿ. Stop being childish. ಮಕ್ಕಳಂತೆ ಇರುವಂತ ಒಂದು ಸ್ವಭಾವವನ್ನ ಬಿಟ್ಟು ಬಿಡ್ರಿ. So to lighten the mood, maybe tell your husband or wife to stop being childish. ಮಗುವಂತೆ ವರ್ತಿಸುವುದನ್ನ ಬಿಡುವಂತ ಗಂಡ ಅಥವಾ ಹೆಂಡತಿ ಪಕ್ಕದಲ್ಲಿ ಇದ್ದವ್ರಿಗೆ ಹೇಳ್ರಿ. Please tell. We are permitting you to say so. Stop being childish. ಮಗುವಂತೆ ವರ್ತಿಸುವುದನ್ನ ಬಿಡು ಅಂತ ಹೇಳಿ. See, we are seeing having lots of noise. Children are playing around. ಮಕ್ಕಳು ಅನೇಕ ರೀತಿಯಲ್ಲಿ ಆಟ ಆಡ್ತಾ ಇದ್ದಾರೆ, ಶಬ್ದ ಬಹಳ ಕೇಳಿಸ್ತಾ ಇದೆ. So when we are children, ನಾವು ಚಿಕ್ಕವರಾಗಿದ್ದಾಗ, ಮಕ್ಕಳಾಗಿದ್ದಾಗ, what do we do? ನಾವೇನ್ ಮಾಡ್ತೇವೆ? What I say only must happen. ನಾ ಏನ್ ಹೇಳ್ತೇನೋ ಅದೇ ಆಗ್ಬೇಕು. Remember that? ನೆನಪಿದೇನಾ? What I say must happen. ನಾ ಏನ್ ಹೇಳ್ತೇನೋ ಅದೇ ಆಗ್ಬೇಕು. In fact, it begins with birth. ಜನ್ಮದ ತಾಳದಿಂದಲೂ ಅದು ಆರಂಭವಾಗಿರ್ತದೆ. A baby will cry until its needs are met. All the mothers, do you agree? ಮಗು ಅಳ್ತಾ ಇರ್ತದೆ ಎಲ್ಲಿವರೆಗೆ ಅದರ ಅವಶ್ಯಕತೆ ಪೂರೈಸಲಾಗದೆ ಇರುವವರೆಗೂ ಅದು ಅಳ್ತಾನೆ ಇರ್ತದೆ. Cry. Meet my need. ನನ್ನ ಅವಶ್ಯಕತೆಯನ್ನ ಪೂರೈಸು ಅನ್ನುವ ಅಂತ ಹೇಳ್ತಾ ಅಳ್ತಾನೇ ಇರುವಂತದ್ದು. So as children grow older, a little bit older, ಚಿಕ್ಕ ಮಕ್ಕಳು ಸ್ವಲ್ಪ ಬೆಳೆದಂತೆ, do you know that some of the cruelest words children use against each other? Cruel words children will use. ಕೆಲವೊಬ್ಬರು ಮಕ್ಕಳು ಕೆಟ್ಟದಾಗಿರುವಂತ ಶಬ್ದಗಳನ್ನ ಉಪಯೋಗಿಸ್ತಾರೆ.
they speak hurtful words. ಬಹಳ ದುಃಖ ನೋವನ್ನುಂಟು ಮಾಡುವಂತ ಶಬ್ದಗಳು. Very vengeful thoughts, hate thoughts. ಬಹಳ ಒಂದು ವಿರೋಧಿಸುವಂತಹ ಒಂದು ರೀತಿಯಾಗಿರುವಂತಹ ಶಬ್ದಗಳನ್ನು ಅವರು ಉಪಯೋಗಿಸ್ತಾರೆ, ಯೋಚಿಸ್ತಾರೆ. Actually, I thought that we will get some toys and get some children to decide who will get which one. ನಾವು ಯೋಚಿಸಿದೆವು, ಇಲ್ಲಿ ಕೆಲವೊಂದು ಆಟದ ವಸ್ತುಗಳನ್ನು ತೆಗೆದುಕೊಂಡು ಬಂದು ಯಾವ ವಸ್ತು ನಿಮ್ಗೆ ಬೇಕು ತಗೋರಿ ಮಕ್ಕಳೇ ಅಂತ ಹೇಳ್ಬೇಕಂತ ಹೇಳಿ. You keep 5 toys and bring 10 children. 5 ಒಂದು ಆಟದ ಸಾಮಾನುಗಳನ್ನು ನೀವು ತಂದಿಟ್ಟು 10 ಮಂದಿ ಮಕ್ಕಳನ್ನ ನೀವು ಮುಂದೆ ಬಂದು ಕರೆದ್ರೆ what will happen? ಏನಾಗ್ತದ್ರಿ? World war will start. ವರ್ಲ್ಡ್ ವಾರ್ ಆರಂಭವಾಗ್ತದೆ. I want. ನನಗೆ ಬೇಕು. No, they are always right. ಅವರೇ ಯಾವಾಗ್ಲೂ ಸರಿ. Many carry this kind of an attitude in the marriage. ಮದುವೆಯ ದಾಂಪತ್ಯ ಜೀವನದಲ್ಲಿ ಅನೇಕರು ಈ ರೀತಿಯಾಗಿರುವಂತ ಸ್ವಭಾವವನ್ನ ತೆಗೆದುಕೊಂಡು ಮುಂದುವರಿಸ್ತಾರೆ. And that's why the Bible tells people that all of us, we need to grow up. We should not be childish. ಅದಕ್ಕಾಗಿಯೇ ಸತ್ಯವೇದ ಹೇಳ್ತದೆ, ನಾವೆಲ್ಲರೂ ಚಿಕ್ಕ ಮಗುವಿನಂತೆ ಇರುವಂತದ್ದಷ್ಟೇ ಅಲ್ಲ, ನಾವು ಮಕ್ಕಳಿಂದ ಮೇಲಕ್ಕೆ ಬೆಳಿಬೇಕಾಗಿದೆ ಅಂತ. So in married life, in marriage, you and I, we must realize this. ದಾಂಪತ್ಯ ಜೀವನದಲ್ಲಿ ಇದನ್ನ ನಾವು ಹೆಚ್ಚು ಗ್ರಹಿಸುವಂತದ್ದು, ತಿಳಿದುಕೊಳ್ಳುವುದು ಬಹಳ ಮುಖ್ಯ. In every aspect of your life, you cannot expect only what you say only to happen. ನಮ್ಮ ಜೀವನದಲ್ಲಿ ನಾವು ಹೇಳುವಂತದ್ದು ಪ್ರತಿಯೊಂದು ಅಪೇಕ್ಷಿಸುವಂತದ್ದೇ ಹೇಳುವಂತದ್ದೇ ಆಗಬೇಕನ್ನುವಂಥದ್ದು ಸರಿಯಲ್ಲ. As parents, you know that. ತಂದೆ ತಾಯಿಂದ ಆಗಿರುವಂತವ್ರು ಇಲ್ಲೇ ನೀವು ಇದ್ದೀರಿ, ನಿಮ್ಗೆ ಗೊತ್ತು. When children say I want this, ಮಕ್ಕಳು ಬಂದು ಹೇಳಿದ್ರೆ ನನಗೆ ಇದು ಬೇಕು. In the market, when the children say I want this, ಮಾರ್ಕೆಟ್ ಹೋಗಿರ್ತೇವೆ, ಮಕ್ಕಳು ಹೇಳ್ತಾರೆ ನನಗೆ ಇದು ಬೇಕೇ ಬೇಕು ಅಂತ ಹೇಳಿ. they will start stamping that I want this. ತಮ್ಮ ಕಾಲುಗಳನ್ನು ಬಡಿತಾ ಹೇಳ್ತಾರೆ ನನಗೆ ಬೇಕೇ ಬೇಕು. So what do you parents do? ಏನ್ ಮಾಡ್ತೀರಿ ನೀವು ತಂದೆ ತಾಯಿಂದ್ರಾಗಿ? Okay baba, get it, take it, ತಗೋಪ ಇರ್ಲಿ ಅಂತ ಹೇಳಿ? No, ಇಲ್ಲ. Mothers, these 2 fingers are very powerful weapons. ತಾಯಿ ಅಂದ್ರೆ 2 ಈ ಬಟ್ಟುಗಳು ಏನದಾವಲ್ರಿ, ಬಹಳ ಶಕ್ತಿಶಾಲಿ ಆಗಿರುವಂತ ಆಯುಧದಂತೆ. One twist from here, everything will be followed. ಒಂದೇ ಒಂದು ಚೂಟುದ್ರ ಮೂಲಕವಾಗಿ ಎಲ್ಲಾ ರೀತಿ ಸರಿಗೊಂಡು ಬಿಡ್ತದೆ. Am I correct? ನಾ ಸರಿ ಹೇಳ್ತಾ ಇದ್ದೇನಲ್ರಿ? I'm not telling do that to your husband or wife, but I'm telling you this. ನೀವು ನಿಮ್ ಗಂಡನಿಗೆ ಗಂಡ ಹೆಂಡತಿಗೆ ಇದನ್ನೇ ಮಾಡ್ಬೇಕಂತ ಹೇಳ್ತಾ ಇಲ್ಲ, ನಾನು ಹೇಳ್ತಾ ಇದ್ದೇನೆ ಇದನ್ನ. This is a reality. ಇದು ಸತ್ಯ ರೀ, ಈ ರೀತಿ ಆಗಿರುವಂತದ್ದು. Relationships should not, you cannot always expect that only my way is the right way. ಸಂಬಂಧಗಳಲ್ಲಿ ನನ್ನ ಮಾರ್ಗಗಳೇ, ನನ್ನ ಮಾತುಗಳೇ ಸರಿಯಾದದ್ದು ಅನ್ನುವಂತ ಅಪೇಕ್ಷೆ ಮಾಡುವಂತದ್ದು ಸರಿಯಲ್ಲ. So stop crying. ಅಳುವುದನ್ನ ಬಿಡ್ರಿ. Throwing tantrums, through the, what is that, flying saucers. Stop doing all that. Don't be childish. ಚಿಕ್ಕ ಮಕ್ಕಳಂತೆ ಸಿಗದಿದ್ದ ಪಕ್ಷದಲ್ಲಿ ಚಿರಾಡುವುದು, ಕೂಗಾಡುವುದು, ಸಾಮಾನುಗಳನ್ನು ಚೆಲ್ಲುವಂತದ್ದು, ಇದನ್ನೆಲ್ಲ ಮಾಡುದು ಚಿಕ್ಕ ಮಕ್ಕಳ ತರ ಮಾಡುದು ಬಿಡ್ರಿ. Speaking hurtful words. ಒಬ್ಬರಿಗೊಬ್ಬರು ವಿರೋಧವಾಗಿ ದುಃಖಿಸುವಂತಹ ಒಂದು ಶಬ್ದಗಳನ್ನು ಉಪಯೋಗಿಸುವಂತದ್ದು. And children, the way they take revenge. ನಾನು ನೋಡ್ಕೊಂತೇನೆ ಅನ್ನುವಂತ ಸ್ವಭಾವ ವರ್ತಿಸುವಂತದ್ದು. You should actually do some fighting between children and see how they will give dialogues. Do you know who I am? ಮಕ್ಕಳ ಮಧ್ಯದಲ್ಲಿ ಜಗಳ ಆಗುವಂತ ಸಂದರ್ಭದಲ್ಲಿ ನೋಡ್ರಿ, ನೀವು ಹೇಳ್ತಿರ್ತಾರೆ ಮಕ್ಕಳು, ನಿಂಗೆ ಗೊತ್ತಾ ನಾನು ಯಾರಂತ ಹೇಳಿ. I will do this to you. ನಾನ್ ನಿನಗೆ ಇದನ್ ಮಾಡ್ತೀನಿ. I will do this to you. ನಾ ಇದನ್ ಮಾಡ್ತೀನಿ. Realize that you are not always right. ಇದನ್ನ ಗ್ರಹಿಸಿಕೊಡ್ರಿ, ತಿಳಿದುಕೊಡ್ರಿ, ನಾವು ಯಾವಾಗ್ಲೂ ಸರಿಯಾಗಿರುವುದಿಲ್ಲ. Paul is telling, when I was a child, I spoke like a child, I thought like a child, I reasoned like a child, but when I became a man, I gave up childish ways. ಅದಕ್ಕೆ ಪೌಲನು ಇಲ್ಲಿ ಹೇಳ್ತಾ ಇದ್ದಾನೆ, ನಾನು ಬಾಲಕನಾಗಿದ್ದಾಗ ಬಾಲಕನ ಮಾತುಗಳನ್ನಾಡಿದೆ, ಬಾಲಕನ ಸುಖ ದುಃಖಗಳನ್ನು ಅನುಭವಿಸಿದೆ, ಬಾಲಕನ ಆಲೋಚನೆಗಳನ್ನು ಮಾಡಿಕೊಂಡೆ, ಪ್ರಾಯಸ್ಥನಾದ ಮೇಲೆ ಬಾಲ್ಯದವುಗಳನ್ನ ಬಿಟ್ಟು ಬಿಟ್ಟೆನು. Learn how to discuss matters. ಸಂಗತಿ ನಡೆದಿರುವಂತಹ ಸಂಗತಿಗಳನ್ನ ಹೇಗೆ ಚರ್ಚಿಸಬೇಕೆನ್ನುವುದನ್ನು ಕಲಿತುಕೊಡ್ರಿ. Learn how to reason with each other. ಒಬ್ಬರಿಗೊಬ್ಬರು ಹೇಗೆ ಅದನ್ನು ಸರಿಪಡಿಸಿಕೊಳ್ಳಬಹುದು ಅನ್ನೋದ್ರ ವಿಷಯದ ಕುರಿತು ಯೋಚಿಸ್ರಿ. Reason with each other. ಯೋಚಿಸ್ರಿ, ಅದರ ಕುರಿತು ಚರ್ಚಿಸ್ರಿ. Be willing to compromise. ಒಬ್ಬರಿಗೊಬ್ಬರು ಅದನ್ನು ಸಂಧಾನ ಮಾಡಿಕೊಳ್ಳುವುದಕ್ಕೆ ಸಿದ್ಧರಿರ್ರಿ. Verse 12. 12ನೇ ವಚನ.
This is what the Bible says. ಬೈಬಲ್ ಇದನ್ನು ಹೇಳ್ತದೆ. For now we see in a mirror dimly, but then face to face. Now I know in part, then I shall know fully, even as I have been fully known. ಈಗ ಕಂಚಿನ ದರ್ಪಣದಲ್ಲಿ ಕಾಣಿಸುವಂತೆ ದೇವರ ಮುಖವು ನಮಗೆ ಮೊಬ್ಬಾಗಿ ಕಾಣಿಸುತ್ತದೆ, ಆಗ ಮುಖಾಮುಖಿಯಾಗಿ ಆತನನ್ನ ನೋಡುವೆವು. ಈಗ ಸ್ವಲ್ಪ ಮಾತ್ರ ತಿಳಿದದೆ, ಆಗ ದೇವರು ನನ್ನನ್ನ ಸಂಪೂರ್ಣವಾಗಿ ತಿಳಿದುಕೊಂಡಂತೆ ನಾನು ಸಂಪೂರ್ಣವಾಗಿ ತಿಳಿದುಕೊಳ್ಳುವೆನು. For now we see in a mirror dimly. ಈಗ ನಾವು ದರ್ಪಣದಲ್ಲಿ ಕಾಣಿಸುವಂತದ್ದು ಮೊಬ್ಬಾಗಿ ಕಾಣಿಸ್ತಾ ಇದೆ. This verse informs us, ಈ ವಾಕ್ಯ ನಮಗೆ ತಿಳಿಸುವಂತದ್ದೇನಂದ್ರೆ, we need to clean our mirror often. ತಿರುಗಿ ನಮ್ಮ ಒಂದು ಕನ್ನಡಿಯನ್ನ ನಾವು ಸ್ವಚ್ಛಗೊಳಿಸ್ತಾನೆ ಇರಬೇಕು. If mirror is dirty, ನಮ್ಮ ಕನ್ನಡಿಯು ಅದು ಹೊಲಸಾಗಿದ್ದಲ್ಲಿ we cannot get a clear image of what we look like. ನಾವು ಹೇಗೆ ಕಾಣಿಸ್ತಾ ಇದ್ದೇವೆ ಅನ್ನುವಂಥದ್ದನ್ನ ಹೊಲಸಾಗಿರುವಂತ ಕನ್ನಡಿಯಲ್ಲಿ ಕಾಣಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. We may think we are okay, ನಾವು ಯೋಚಿಸ್ತೇವೆ ನಾವು ಸರಿಯಾಗಿದ್ದೇವೆ ಅಂತ ಹೇಳಿ, but we may not be okay. ಆದ್ರೆ ಅನೇಕ ಸಾರಿ ನಾವು ಸರಿಯಾಗಿರುವುದಿಲ್ಲ. If we wipe the mirror, then clarity will come. ಯಾವಾಗ ನಾವು ಕನ್ನಡಿಯನ್ನು ಸ್ವಚ್ಛವಾಗಿ ಒರೆಸ್ತೇವೋ ಅವಾಗ ಸ್ಪಷ್ಟವಾಗಿ ಎಲ್ಲವೂ ಕಾಣಿಸ್ತದೆ. So we need to clean the mirror of our marriage. ನಮ್ಮ ದಾಂಪತ್ಯ ಜೀವನದ ಎನ್ನುವಂತ ಕನ್ನಡಿಯನ್ನ ನಾವು ಒರೆಸ್ತಾನೆ ಸ್ವಚ್ಛ ಮಾಡ್ತಾನೆ ಇರಬೇಕು. If you neglect cleaning the mirror of your married life, ನಿಮ್ಮ ದಾಂಪತ್ಯ ಜೀವನದ ಆ ಕನ್ನಡಿಯನ್ನ ಸ್ವಚ್ಛಗೊಳಿಸುವುದನ್ನ ನೀವು ಅಲಕ್ಷಿಸಿದಲ್ಲಿ dust will accumulate. ಅದರ ಮೇಲೆ ಹೊಲಸು ಕೊಳಕು ಅದರ ಮೇಲೆ ಬೀಳಲಿಕ್ಕೆ ಬರ್ಲಿಕ್ಕೆ ಹೆಚ್ಚಾಗಿ ಸಾಧ್ಯತೆ ಉಂಟಾಗ್ತದೆ. And problems will leave spots on our relationship. ನಮ್ಮ ದಾಂಪತ್ಯ ಜೀವನದಲ್ಲಿ ಒಂದು ಮಾರ್ಕ್ ದಂತಿರುವಂತ ಒಂದು ಸಂಗತಿಗಳು ಉಂಟಾಗ್ಲಿಕ್ಕೆ ಸಾಧ್ಯ ಆಗ್ತದೆ. ಕಪ್ಪು ಚಿಕ್ಕೆಗಳು ಉಂಟಾಗ್ತವೆ. Remember the person you got married? ನೀವು ಮದುವೆ ಆಗಿರುವಂತ ವ್ಯಕ್ತಿಯನ್ನ ನೆನಪಿಸ್ಕೊಳ್ರಿ. Do you remember the person whom you got married to? ಯಾರೊಟ್ಟಿಗೆ ನೀವು ಮದುವೆ ಆಗಿದ್ದೀರಿ ಅನ್ನೋದನ್ನ ನೀವು ನೆನಪಿಸ್ಕೊಂತೀರಾ? ಗೊತ್ತಿದೆ? We have the youngest couple here. ಬಹಳ ಯಂಗ್ ಆಗಿರುವಂತ ಕಪಲ್ ಇಲ್ಲಿ ನಮ್ಮ ಮಧ್ಯದಲ್ಲಿದ್ದಾರೆ. How many days married now? ಎಷ್ಟು ದಿನ ಆತ್ರಿ ಮದುವೆ ಆಗಿ? 4 days married and they are here in the couples fellowship. 4 ದಿನ ಆತ್ರಿ ಮದುವೆ ಆಗಿ ಕೇವಲ ಈಗ ಕಪಲ್ಸ್ ಫೆಲೋಶಿಪ್ ನಲ್ಲಿ ಅವರು ಬಂದಿದ್ದಾರೆ. You know, remember the person whom you got married? ಯಾರೊಟ್ಟಿಗೆ ನೀವು ಮದುವೆ ಆಗಿದ್ದೀರಿ ಅನ್ನೋದನ್ನ ನೆನಪಿಸ್ಕೊಳ್ರಿ. Look at that person today. ಆ ವ್ಯಕ್ತಿಯನ್ನು ಈ ದಿನ ನೋಡ್ರಿ ಒಂದ್ ಸ್ವಲ್ಪ. Look at ನೋಡ್ರಿ ಮುಖ ನೋಡ್ರಿ. He is the same person. ಅದೇ ಒಂದು ಸೇಮ್ ಇರುವಂತ ವ್ಯಕ್ತಿ. ಯಾರು ನೀವು ಮಾಡಿದ್ರೆ ಅವರೇ. Same person sir, same person sister. ಅದೇ ಸೇಮ್ ವ್ಯಕ್ತಿ ಸಿಸ್ಟರ್, ಸೇಮ್ ವ್ಯಕ್ತಿ ಬ್ರದರ್. No different person, it is actually the same person. ನೀವು ಯಾರನ್ನ ಮದುವೆ ಆಗಿದ್ರು ಅವರು ಈಗಲೂ ಅವರೇ ಆಗಿದ್ದಾರೆ. Oh, by the way, do you remember why you got married? ನಿಮ್ಗೆ ನೆನಪಿದೆ ಯಾಕೆ ನೀವು ಮದುವೆ ಆದ್ರಿ ಅಂತ ಹೇಳಿ? You remember? ನೆನಪಿದೆನಾ? What all you did, in order to, convince yourself this is the person. ಇದೇ ಆ ವ್ಯಕ್ತಿ ನನಗೆ ಸರಿಯಾದ ವ್ಯಕ್ತಿ ಅನ್ನುವಂಥದ್ದನ್ನ ನಾವು ಅದು ಮನವರಿಕೆ ಗಟ್ಟಿ ಮಾಡಿಕೊಳ್ಳುವುದಕ್ಕೆ ಏನೇನು ಮಾಡಿದ್ರು. That reason is the same. Still, even now, it's the same reason. ಅದೇ ಒಂದು ಕಾರಣ ಈಗಲೂ ಸಹ ಅದೇ ಇದೆ ರೀ. Look at yourself honestly. ಇದನ್ನ ನಿಮ್ಮನ್ನ ನೀವು ಒಂದು ಯಥಾರ್ಥವಾಗಿ ನೋಡ್ರಿ. Have you created some cracks in the mirror, dust in the mirror? ನಿಮ್ಮ ಒಂದು ಕನ್ನಡಿಯಲ್ಲಿ ಆ ಒಂದು ಬಿರುಕು ಅಥವಾ ಅದರ ಮೇಲೆ ಹೊಲಸು ಕುಂತುಕೊಳ್ಳುವುದಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದೀರಾ? If so, repair so that your reflection will be perfect. ಹಾಗಿದ್ದಲ್ಲಿ ದಯಮಾಡಿ ಅದನ್ನು ಸರಿಪಡಿಸಿಕೊಡ್ರಿ. ಅದರ ಮೂಲಕ ನಿಮ್ಮ ಕನ್ನಡಿಯಲ್ಲಿ ನಿಮ್ಮ ಮುಖ ಸರಿಯಾಗಿ ಕಾಣಿಸುವುದಕ್ಕೆ ಸಾಧ್ಯ ಆಗ್ತದೆ. Hallelujah. Hallelujah. And the last verse. ಕೊನೆಯ ವಚನ. So now faith, hope and love abide. These three, but the greatest of this is love. ಹೀಗಿರುವುದರಿಂದ ನಂಬಿಕೆ, ನಿರೀಕ್ಷೆ, ಪ್ರೀತಿ ಈ ಮೂರೇ ನಿಲ್ಲುತ್ತವೆ. ಇವುಗಳಲ್ಲಿ ದೊಡ್ಡದು ಪ್ರೀತಿಯೇ. We have a promise here. If you look at this verse, there is a promise there. ಈ ವಾಕ್ಯ ಭಾಗವನ್ನು ನೀವು ಗಮನಿಸಿ ನೋಡಿದಾಗದಲ್ಲಿ ಇದು ವಾಗ್ದಾನದ ಒಂದು ವಚನವಾಗಿದೆ. You see, this promise is about the necessary things in a relationship.
ಸಂಬಂಧದಲ್ಲಿ ಅತಿ ಪ್ರಾಮುಖ್ಯವಾಗಿ ಅವಶ್ಯಕವಾಗಿರುವಂತ ಸಂಗತಿಯನ್ನ ಈ ವಿಷಯವು ಈ ವಾಕ್ಯ ಭಾಗ ತಿಳಿಸ್ತದೆ. 3 things are necessary for all healthy good relationship. ಬಹಳ ಆರೋಗ್ಯಕರವಾದ ಉತ್ತಮ ಸಂಬಂಧಕ್ಕಾಗಿ 3 ಸಂಗತಿಗಳು ಅತಿ ಪ್ರಾಮುಖ್ಯವಾಗಿರುವಂತದ್ದು. What are the 3 things? ಆ 3 ಸಂಗತಿಗಳು ಏನ್ರಿ? Everything, everybody please say. ಎಲ್ಲರೂ ಸೇರಿ ಹೇಳೋಣ್ರಿ, ಪ್ರತಿಯೊಬ್ಬೊಬ್ರು. Faith, ನಂಬಿಕೆ, hope, ನಿರೀಕ್ಷೆ, and third thing, ಮೂರನೇದು love. ಪ್ರೀತಿ. 3 things are very essential for a healthy relationship, for a healthy life. ಆರೋಗ್ಯಕರವಾಗಿರುವಂತ ಒಂದು ಸಂಬಂಧ ಇರಬೇಕಾಗಿದ್ದಲ್ಲಿ ಈ 3 ಸಂಗತಿಗಳು ಅತಿ ಪ್ರಾಮುಖ್ಯವಾಗಿರುವಂತದ್ದು. These are the things that will last forever. That's what the Bible says, right? Lasts forever. Is that so? The Bible says that faith lasts forever, hope lasts forever, love lasts forever. ಬೈಬಲ್ ಇದನ್ನು ಸ್ಪಷ್ಟವಾಗಿ ಹೇಳ್ತದೆ. ಈ 3 ಸಂಗತಿಗಳೇ ನಿತ್ಯದವರೆಗೂ ಇರುವಂತದ್ದು, ನಿಲ್ಲುತ್ತದೆ ಅನ್ನುವಂತ ಶಬ್ದವನ್ನ ಬೈಬಲ್ ಅಲ್ಲಿ ಹೇಳ್ತದೆ. ನಂಬಿಕೆ ನಿಲ್ತದೆ, ನಿರೀಕ್ಷೆ ನಿಲ್ತದೆ, ಪ್ರೀತಿ, ಈ 3 ನಿಲ್ಲುವಂತದ್ದು ಕೊನೆಯವರೆಗೂ. What are the 3 things? 3 ಸಂಗತಿಗಳು ಯಾವ್ರಿ? I'll just see if we can have some volunteers. We can important lesson. 3 ಜನರು ಮಾತ್ರ, ಯಾರಾದ್ರೂ 3 ಜನರು. 3 of you. 3 ಜನರು please come. ದಯಮಾಡಿ ಬರ್ರಿ. 3 ಜನರು. For what God is asking us to realize this. ಇದರ ಮೂಲಕವಾಗಿ ದೇವರು ಏನು ನಾವು ಗ್ರಹಿಸಿ ತಿಳಿದುಕೊಳ್ಳಬೇಕಂತ ಬಯಸ್ತಾ ಇದ್ದಾನೆ ನೋಡ್ರಿ. This is essential. ಇದು ಬಹಳ ಪ್ರಾಮುಖ್ಯವಾಗಿರುವಂತದ್ದು. This is essential for relationships. ಸಂಬಂಧಕ್ಕೆ ಬಹಳ ಪ್ರಾಮುಖ್ಯವಾಗಿರುವಂತ ವಿಷಯ ಇದಾಗಿರ್ತದೆ. Faith, hope and love. ನಂಬಿಕೆ, ನಿರೀಕ್ಷೆ, ಪ್ರೀತಿ. We must realize this. Please remember this visual display here. ಇಲ್ಲಿ ಕಾಣಿಸಲ್ಪಡ್ತಾ ಇರುವಂತ ಸಂಗತಿಯನ್ನ ದಯಮಾಡಿ ನೋಡ್ರಿ, ಇದನ್ನ ತಿಳಿದುಕೊಳ್ಳ್ರಿ. When your faith on your husband, ನಿಮ್ಮ ನಂಬಿಕೆ ನಿಮ್ಮ ಗಂಡನ ಮೇಲೆ ಇರುವಾಗ ಯಾವಾಗ ಇರ್ತದೋ, by chance if it starts becoming shaky, ಆ ಸಂದರ್ಭದಲ್ಲಿ ಆ ನಂಬಿಕೆ ಕದಲಿಕ್ಕೆ ಆರಂಭಿಸಿದ್ರೆ, by some reason, some issue, ಯಾವುದೇ ಕಾರಣ, ಯಾವುದೇ ವಿಷಯದ ನಿಮಿತ್ತ ಅದು ಕದಲಿಕ್ಕೆ ಆರಂಭಿಸಿದ್ರೆ, I cannot have faith on my husband, ನನ್ನ ಗಂಡನ ಮೇಲೆ ನನಗೆ ನಂಬಿಕೆ ಇಲ್ಲ. or it may be the wife, ಅದು ಹೆಂಡತಿಯ ಮೇಲೆ ನನಗೆ ನಂಬಿಕೆ ಇಲ್ಲ ಅಂತ ಇರಬಹುದು. Every time you feel shaky about faith, ನಂಬಿಕೆಗೆ ಸಂಬಂಧ ಪಡುವಾಗ, ಸಂಬಂಧದಲ್ಲಿ ನನಗೆ ಏನೋ ಸ್ಥಿರತೆ ಇಲ್ಲದಿರುವಂತ ಸನ್ನಿವೇಶ ಅನಿಸುವಾಗ, please remember the Bible says, ದಯಮಾಡಿ ಇದನ್ನ ನೆನಪಿನಲ್ಲಿ ಇಟ್ಕೊಳ್ರಿ, ಬೈಬಲ್ ಹೇಳ್ತದೆ faith is supposed to last for, ನಂಬಿಕೆ, hallelujah, ನಂಬಿಕೆ, the Bible says, ಬೈಬಲ್ ಹೇಳ್ತದೆ faith is supposed to last forever. ನಂಬಿಕೆ ಅನ್ನುವಂಥದ್ದು ಸದಾ ಯಾವಾಗಲೂ ಇರುವಂತದ್ದು ಆಗಿರಬೇಕು, ಇರ್ತದೆ. Hallelujah. Hallelujah. Faith is supposed to last forever. ನಂಬಿಕೆ ಯಾವಾಗಲೂ ಇರುವಂತದ್ದು ಆಗಿರಬೇಕು. And then ನಿಲ್ಲುವಂತದ್ದಾಗಿರಬೇಕು. What happens? Sometimes your wife or husband will disappoint you. ಕೆಲವೊಂದು ಸಾರಿ ನಿಮ್ಮ ಗಂಡ ನಿಮಗೆ ನಿರಾಶೆ ಮಾಡಿಬಿಡ್ಬೋದು. What will happen? ಏನಾಗ್ತದೆ ಅಂತ ಸಂದರ್ಭದಲ್ಲಿ you start losing hope on him. ಅವನ ಮೇಲೆ ಇರುವಂತ ಒಂದು ನಿರೀಕ್ಷೆಯನ್ನೇ ನೀವು ಕಳೆದುಕೊಳ್ಳಿಕ್ಕೆ ಆರಂಭವಾಗ್ತದೆ. My future, will it be good? Will it be better? Do I have a good future in my tomorrow? Is there a possibility? No. I don't think so, Pastor. You don't know my wife, you don't know my husband. I have no hope only that this fellow or this lady is going to improve. No hope at all. ಓ ಪಾಸ್ಟರೇ, ಈಗ ನನ್ನ ಗಂಡ ಇರ್ಬೋದು, ನನ್ನ ಹೆಂಡತಿಯೊಂದು ಇರ್ಬೋದು, ಮುಂದಿನ ಭವಿಷ್ಯತ್ತಿನಲ್ಲಿ ಬದಲಾವಣೆ ಆಗ್ತಾರನ್ನುವಂತ ಯಾವುದೇ ನಿರೀಕ್ಷೆ ನನ್ನಲ್ಲಿ ಇಲ್ಲ ಅನ್ನುವಂತ ಹೇಳುವಂತ ರೀತಿಯೊಳಗೆ ವರ್ತಿಸುವಂತದ್ದು. Don't believe that lie. ಆ ಒಂದು ಸುಳ್ಳನ್ನ ನಂಬಲಿಕ್ಕೆ ಹೋಗ್ಬೇಡ್ರಿ. Don't believe that lie. ಆ ಸುಳ್ಳನ್ನ ನಂಬಲಿಕ್ಕೆ ಹೋಗ್ಬೇಡ್ರಿ. Don't believe that lie. That's the devil lying and telling you lies to destroy your healthy family relationship. ನಿಮ್ಮ ಒಂದು ಆರೋಗ್ಯಕರವಾಗಿರುವಂತ ಸಂಬಂಧವನ್ನ ಹಾಳು ಮಾಡುವುದಕ್ಕಾಗಿ ಸುಳ್ಳುಗಳನ್ನು ಹೇಳಲ್ಪಡ್ತದೆ. ವೈರಿಯು ಅದನ್ನ ನಂಬಬೇಡ್ರಿ. Hallelujah. Hallelujah. We are studying about hope. ನಾವು ನಿರೀಕ್ಷೆಯ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೇವೆ. And this is what the Bible says.
hope will last forever. ಅದನ್ನ ಬೈಬಲ್ ಹೇಳ್ತಾ ಇದೆ. ನಿರೀಕ್ಷೆ ಅನ್ನುವಂಥದ್ದು ನಿತ್ಯವಾಗಿ ಅದು ನಿಲ್ಲುವಂತದ್ದಾಗಿರ್ತದೆ, ಇರ್ತದೆ. Hallelujah. 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 You know, when you have no faith in your husband, ನಿಮ್ಮ ಗಂಡನ ಮೇಲೆ ನಿಮಗೆ ನಂಬಿಕೆ ಇರುವಾಗ, ಇಲ್ಲದಿರುವಾಗ, you know, if there is a shaky stuff going on, ಅಲ್ಲಿ ನಂಬಿಕೆ ಇಲ್ಲದಿರುವಂತ ಸಂದರ್ಭದಲ್ಲಿ ಏನೋ ಗಲಿಬಿಲಿ ಆಗ್ತಾ ಇದೆ, ನಂಬಿಕೆ ಬರ್ತಾ ಇಲ್ಲ ಅನ್ನುವಂತ ಸಂದರ್ಭದಲ್ಲಿ Bible says faith is to last forever. ಬೈಬಲ್ ಹೇಳ್ತದೆ ಅಂತ ಸಂದರ್ಭದಲ್ಲಿ ನಂಬಿಕೆ ಯಾವಾಗ್ಲೂ ನಿಲ್ತದೆ, ಯಾವಾಗ್ಲೂ ನಾವು ಇಡಬೇಕು. When there is a possibility of I have no hope on my wife or my husband, please remember the Bible says hope is to last forever. ನಂಬಿಕೆ ಅಷ್ಟೇ ಅಲ್ಲದೆ ನಿರೀಕ್ಷೆವಿಡುಕ್ಕೆ ಸಂಬಂಧಪಟ್ಟಂತೆ ನಮಗೆ ನಮ್ಮ ಭವಿಷ್ಯತ್ತಿನಲ್ಲಿ ನನ್ನ ಗಂಡ ನನ್ನ ಹೆಂಡತಿ ಮೇಲೆ ನಿರೀಕ್ಷೆನೆ ಭರವಸೆನೇ ಇಲ್ಲ ಅಂತ ಹೇಳಿದ್ರೆ ಬೈಬಲ್ ಹೇಳ್ತದೆ ಅದು ಕೊನೆಯ ತನಕ ಇರಬೇಕು ನಮಗೆ ನಿರೀಕ್ಷೆ. But you know, this is a very important. I have not yet touched love. ನಾನು ಇನ್ನು ಪ್ರೀತಿಯನ್ನ ಮುಟ್ಟಿಲ್ಲ, ಬಹಳ ಪ್ರಾಮುಖ್ಯವಾಗಿರುವಂತ ವಿಷಯ ಅದು. Of these three, ಈ ಎಲ್ಲ ಮೂರು, of these three things, ಈ ಮೂರು ಸಂಗತಿಗಳು, what does the Bible say which is the greatest? ಇವುಗಳಲ್ಲಿ ಯಾವುದು ಶ್ರೇಷ್ಠ ಅಂತ ಬೈಬಲ್ ಹೇಳ್ತದ್ರಿ? Hello? Cow? Oh, love, okay. ಪ್ರೀತಿ, okay. Yeah. What is the greatest? ಯಾವುದು ಶ್ರೇಷ್ಠ? Love is the greatest. ಪ್ರೀತಿಯೇ ಶ್ರೇಷ್ಠವಾದದ್ದು. Love is the greatest. ಪ್ರೀತಿಯೇ ಶ್ರೇಷ್ಠ, ದೊಡ್ಡದು. It is the glue that holds can you come in the middle? Okay. See, when you lose hope on your husband, ನಿನ್ನ ಗಂಡನ ಮೇಲೆ ಇರುವ ನಿರೀಕ್ಷೆ ಅಥವಾ ಭರವಸೆಯನ್ನ ನೀನು ಕಳೆದುಕೊಳ್ಳುವಾಗ, when you lose faith on your husband, ನಿನ್ನ ಗಂಡನ ಮೇಲಿರುವಂತ ನಂಬಿಕೆಯನ್ನ ನೀನು ಕಳೆದುಕೊಳ್ಳುವಾಗ, love does this. ಪ್ರೀತಿ ಇದನ್ನ ಮಾಡ್ತದೆ ಅಂತ ಸಂದರ್ಭ. What does it do? It holds together. ಈ ಎರಡನ್ನ ಗಟ್ಟಿಯಾಗಿ ಅದು ಹಿಡಿದುಕೊಳ್ತದೆ. Hallelujah. Hallelujah. You know, I may not have faith in my husband. ನನ್ನ ಗಂಡನ ಮೇಲೆ ನನಗೆ ನಂಬಿಕೆ ಇಲ್ಲದಿರಬಹುದು. But I may not have hope in my husband. ನನ್ನ ಗಂಡನ ಮೇಲೆ ನಿರೀಕ್ಷೆ ಅಥವಾ ಭರವಸೆ ಇಲ್ಲದಿರಬಹುದು. But I have one thing. I love my husband. Therefore, I will hold on together, become stronger and stronger and be a healthy family. ಆದ್ರೆ ನನ್ನಲ್ಲಿ ಪ್ರೀತಿ ಉಂಟು. ಆ ಪ್ರೀತಿಯ ನಿಮಿತ್ತ ನನ್ನ ಕುಟುಂಬದಲ್ಲಿ, ನನ್ನ ಒಂದು ಸಂಬಂಧದಲ್ಲಿ ನಾನು ಬಲವಾಗಿ ನಿಲ್ಲುವುದಕ್ಕೆ ಸಾಧ್ಯ. Hallelujah. Hallelujah. Are we talking something sense? Faith can be, you know, many a times shaky. ನಂಬಿಕೆ ಅನೇಕ ಸಾರಿ ನಮ್ಗೆ ಇಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. Hope can be also shaky. ಅನೇಕ ಸಾರಿ ಅವ್ರ ಮೇಲೆ ಭರವಸೆ ನಿರೀಕ್ಷೆ ಇಡುವುದಕ್ಕೂ ಸಾಧ್ಯ ಆಗುವುದಿಲ್ಲ, ಕದಲ್ತದೆ. But love is the greatest. ಆದ್ರೆ ಪ್ರೀತಿ ದೊಡ್ಡದ್ರಿ. Because love covers multitude of sins and holds on. ಅನೇಕ ಪಾಪದ ಸಂಗತಿಗಳನ್ನ ಅದು ಮುಚ್ಚಿಕೊಳ್ಳುವುದ್ರ ಮೂಲಕವಾಗಿ ಅದು ಗಟ್ಟಿಯಾಗಿ ಹಿಡಿದು ಅದು ಪ್ರೀತಿ ಕಾಪಾಡುವಂತ ಕೆಲಸ ಮಾಡ್ತದೆ. Hallelujah. Hallelujah. Thank you. Hallelujah. Hallelujah. So if we attempt to place our faith in our spouse to never disappoint you as the central truth of your family life, ನಿಮ್ಮ ಜೀವನದ ಪ್ರಾಮುಖ್ಯವಾದ ಮಧ್ಯಭಾಗ ಅಂತ ಹೇಳುವಾಗ ಅಲ್ಲಿ ನಂಬಿಕೆ ಇಡದಿರುವಂತ ಪರಿಸ್ಥಿತಿ ಇರುವಂತ ಸಂದರ್ಭದಲ್ಲಿ ಗಂಡ ಅಥವಾ ಹೆಂಡತಿಯ ಮೇಲೆ, my married life truth is one thing. ನನ್ನ ದಾಂಪತ್ಯ ಜೀವನದ ಸತ್ಯ ಒಂದು ಸಂಗತಿ, ಅದು faith. ನಂಬಿಕೆ. You know what will happen? ಏನಾಗ್ತದೆ ಆ ಒಂದು ನಂಬಿಕೆಯ ಮೇಲೆ ನಾವು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುವಾಗ, love and hope will start becoming weak. ಪ್ರೀತಿ ಮತ್ತು ನಿರೀಕ್ಷೆ, ನಂಬಿಕೆ ನೀವು ಹೆಚ್ಚಾಗಿ ಪ್ರಾಶಸ್ತ್ಯ ಕೊಡುವುದರಿಂದ ಇವು ಬಲಹೀನವಾಗ್ತಾ ಹೋಗ್ತವೆ. What will become weak? ಏನು ಬಲಹೀನವಾಗ್ತವೆ? Love and hope will start becoming weak. ಪ್ರೀತಿ ಮತ್ತು ನಿರೀಕ್ಷೆ ಅದು ಬಲಹೀನವಾಗ್ತಾ ಹೋಗ್ತವೆ. If we place hope in our spouse of never making any wrong decision, then we run into the risk of seeing love and faith almost collapse. ಹೆಚ್ಚು ಭರವಸೆಯನ್ನು ಇಟ್ಟು ಯಾವುದೇ ರೀತಿಯ ಭರವಸೆಯನ್ನು ಕೆಡಿಸಿಕೊಳ್ಳದೆ ಅದೇನ್ನ ಗಟ್ಟಿಯಾಗಿ ಹಿಡುವ ಪಕ್ಷದಲ್ಲಿ ಅಲ್ಲಿ ಪ್ರೀತಿ ಮತ್ತು ನಂಬಿಕೆ ಕದಲಿ ಬಲಹೀನವಾಗಲಿಕ್ಕೆ ಆರಂಭಿಸ್ತವೆ. Love is the greatest. ಪ್ರೀತಿಯೇ ದೊಡ್ಡದು. Always build on love. ಪ್ರೀತಿಯ ಮೇಲೆ ಯಾವಾಗಲೂ ಕಟ್ಟಿರಿ. Hallelujah. Hallelujah. Always build on love. ಪ್ರೀತಿಯ ಮೇಲೆ ಯಾವಾಗಲೂ ಕಟ್ಟಿರಿ. Shall we stand to our feet? ನಮಗ ಎದ್ದು ನಿಂತುಕೊಳ್ಳೋಣ ಈ ಸಮಯದಲ್ಲಿ. Hold the hand of your wife. ನಿಮ್ಮ ಹೆಂಡತಿ ಅಥವಾ ನಿನ್ನ ಗಂಡನ ಒಂದು ಕೈಗಳನ್ನು ಈ ಸಮಯದಲ್ಲಿ ಹಿಡಿದುಕೊಳ್ಳ್ರಿ. Make a commitment. Let's commit today that we will build our life.
ಈ ದಿನ ದಯಮಾಡಿ ಈ ಒಂದು ನಿರ್ಧಾರವನ್ನ ಅಥವಾ ಈ ಒಡಂಬಡಿಕೆಯನ್ನ ಮಾಡ್ರಿ. ನಮ್ಮ ಒಂದು ದಾಂಪತ್ಯ ಜೀವಿತವನ್ನ ನಾವು ಕಟ್ಟುವಂತದ್ದು it will be on love. ಪ್ರೀತಿಯ ಮೇಲೆ ನಾವು ಕಟ್ತೇವೆ. Hallelujah. Hallelujah. You build on hope only. ಕೇವಲ ನಿರೀಕ್ಷೆ ಅಥವಾ ಭರವಸೆ ಮೇಲೆ ನೀವು ನಿಮ್ಮ ದಾಂಪತ್ಯವನ್ನ ಕಟ್ಟಿದ್ರೆ love and faith will be shaky. ಪ್ರೀತಿ ಮತ್ತು ನಂಬಿಕೆ ಅದು ಕದಲಿ ಬೀಳುವಂತ ಸಾಧ್ಯತೆ ಉಂಟಾಗ್ತದೆ. If you build your married life only on hope, ಕೇವಲ ನಿರೀಕ್ಷೆ ಭರವಸೆ ಮೇಲೆ ನಿನ್ನ ದಾಂಪತ್ಯವನ್ನ ನಿಲ್ಲಿಸುವುದಾಗಿದ್ದಲ್ಲಿ what will go wrong? Faith and love will become weak. ನಂಬಿಕೆ ಮತ್ತು ಪ್ರೀತಿ ಅದು ಬಲಹೀನವಾಗ್ತಾ ಬಿದ್ದು ಹೋಗುವಂತ ಪರಿಸ್ಥಿತಿ ಬರ್ತದೆ. But if you build your married life on love, ಆದ್ರೆ ನಿಮ್ಮ ದಾಂಪತ್ಯ ಜೀವಿತವನ್ನ ಪ್ರೀತಿಯ ಮೇಲೆ ಕಟ್ಟುವುದಾಗಿದ್ದಲ್ಲಿ both will become strong. ಅವೆರಡು ನಿರೀಕ್ಷೆ ಮತ್ತು ನಂಬಿಕೆಯೂ ಸಹ ಅದು ಬಲವಾಗಿ ಇರುವುದಕ್ಕೆ ಸಾಧ್ಯ ಆಗ್ತದೆ. Both will become strong. ಎರಡೂ ಸಹ ಅದು ಬಲವಾಗಿರುವುದಕ್ಕೆ ಸಾಧ್ಯ ಆಗ್ತದೆ. Why? ಯಾಕೆ? The greatest is love. ಯಾಕಂದ್ರೆ ಪ್ರೀತಿ ಅದು ದೊಡ್ಡದಾಗಿದೆ. Hallelujah. The greatest is love. ದೊಡ್ಡದು ಅದು ಪ್ರೀತಿಯಾಗಿದೆ. So make a commitment. I want to build on love. Tell your husband, tell your wife. ನಿನ್ನ ಹೆಂಡತಿಗೆ ನಿಮ್ಮ ಗಂಡನಿಗೆ ಇದನ್ನು ಹೇಳ್ರಿ, ನಾನು ಕಟ್ಟುವಂತದ್ದು ನಿಲ್ಲುವಂತದ್ದು ಪ್ರೀತಿಯ ಮೇಲೆ. Hallelujah. Hallelujah. So at this time just let's pray for one another. ಈ ಸಮಯವನ್ನ ತೆಗೆದುಕೊಂಡು ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥಿಸ್ರಿ. Oh, pray for one another. ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥಿಸ್ರಿ. May I remind you, first thing we must realize that your husband or your wife is not perfect. ಮೊದಲೇದಾಗಿ ನಾವು ಇದರಲ್ಲಿ ಆಲೋಚಿಸುವಂತ ಸಂದರ್ಭದಲ್ಲಿ ಗಂಡ ಅಥವಾ ಹೆಂಡತಿ ಪರಿಪೂರ್ಣರಲ್ಲ ಅನ್ನೋದನ್ನ ನೆನಪಿಸಿಕೊಂಡು. Second thing we must remember, we are to stop being childish. ಚಿಕ್ಕ ಮಕ್ಕಳಂತೆ ವರ್ತಿಸುವಂತದ್ದು ದಾಂಪತ್ಯದಲ್ಲಿ ನಿಲ್ಲಿಸಬೇಕನ್ನುವುದನ್ನ ನೋಡಿದ್ವಿ. ಎರಡನೇದಾಗಿ Third thing I said, we must clean the mirror often. So monthly fellowship, please come. ದಯಮಾಡಿ ನಮ್ಮ ಕನ್ನಡಿಯನ್ನ ದಾಂಪತ್ಯ ಜೀವಿತ ಕನ್ನಡಿಯನ್ನು ಸ್ವಚ್ಛವಾಗಿ ಇಟ್ಕೊಡ್ರಿ. So ತಿಂಗಳು ನಡೆಯುವಂತ ದಾಂಪತ್ಯ ಕೂಟಕ್ಕೆ ಬರ್ರಿ. ಸ್ವಚ್ಛ ಮಾಡೋದಕ್ಕೆ we help you to clean one another. ಒಬ್ಬರಿಗೊಬ್ಬರು ನಾವು ಅದನ್ನು ಸ್ವಚ್ಛ ಮಾಡೋದಕ್ಕೆ ಸಹಾಯ ಮಾಡ್ತೇವೆ. And the third thing, focus on love. Faith is necessary, hope is necessary, but focus on love. You will have a very happy married life. ಕೊನೆಯದಾಗಿ ನಾವು ಪ್ರೀತಿಯ ಮೇಲೆ ಕೇಂದ್ರೀಕೃತರಾಗಿರಬೇಕು. ನಂಬಿಕೆ ಬಹಳ ಅವಶ್ಯಕವಾದದ್ದು, ನಿರೀಕ್ಷೆ ಅವಶ್ಯಕವಾದದ್ದು, ಆದ್ರೆ ಪ್ರೀತಿ ಮೇಲೆ ನಮ್ಮ ಜೀವನ ಕಟ್ಟಬೇಕು. Hallelujah. Hallelujah. Please pray for one another. ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥಿಸ್ರಿ. Prayer time. Pray for one another. ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥಿಸ್ರಿ. ಸಮಯ Pray for one another. ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥಿಸ್ರಿ. Hallelujah. Hallelujah. Heavenly Father, we pray for your favor to rest upon each of the couple. We pray, oh God, that your word which has been uttered and proclaimed, I pray that your word will minister to each of their lives, oh God. ಕರ್ತನೇ, ಒಬ್ಬೊಬ್ಬರ ಜೀವಿತದಲ್ಲಿ ನಿನ್ನ ಒಂದು ವಾಕ್ಯ ಪ್ರವಾಹ ಬೀರಿ ಸ್ವಾಮಿ, ಅವರ ಜೀವಿತದಲ್ಲಿ ಪ್ರಬಲವಾದಂತ ಒಂದು ಶಕ್ತಿಯಾಗಿ ಕಾರ್ಯ ಮಾಡುವಂತೆ ಪ್ರತಿಯೊಂದು ದಂಪತಿಗಳನ್ನ ನಾವು ಈ ಸಮಯದಲ್ಲಿ ಆಶೀರ್ವದಿಸ್ತೇವೆ. I want Bina also to pray along and bless. Let's take time to bless each and every couple who are standing here and requesting God's favor and protection upon all the couples who are come here. Hallelujah. Hallelujah. Thank you, Jesus. Loving Heavenly Father, O God, our hearts are filled with gratitude, O God. Thank you, Lord, that you have given us the life partner which is the best from your side, O God. Yes, God. You know that who had to be our life partner, and you selected and you provided in our lives, Lord. You know our weaknesses, you know our strength, O God, but when we put you in between us, O God, and we want to glorify you, when we draw the strength from you, as a wife, when I give the priority to submit myself and love completely, fully, I love my husband, O God, I know that you are exalted and you are glorified, Yes, O God. Master. Lord, give us the sincere heart, O God, pure heart, O God, as all the wives here, O God. Lord, I pray the responsibility what our husbands they shoulder, O God, their responsibilities, Lord, I pray that we as helpmate for the husband, Lord, I pray that you will use our life, give us the wisdom, give us the knowledge, give us the sensitivity, O God, and as you have asked us, you have told about us that we are help us to help our husband in what all capacity we can do. Yes, Thank you, Lord, for all the wives here.
Thank you, Lord, for all the husbands here, O God. And Lord, I pray and bless that you will bless them with more stronger bond between each other, O God. Yes, Master. The fulfillment what is there between wife and husband, nowhere in the world in any other thing, O God, but what you have blessed, that is beautiful, O God. Yes, and we want to give you glory. In Yes, Jesus' Father. name. Amen. Amen. Now the grace of our Lord Jesus Christ, the love of God, communion and fellowship of the Holy Spirit may rest and abide upon our lives now and forevermore. Amen. Amen.